ಎಲ್ರಿಗೂ ನಮಸ್ಕಾರ. ಇತಿಹಾಸ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ನೀವು ಶಿವನ ಹಲವು ನಾಮಗಳಾಗಿರ್ತಕ್ಕಂಥ ಈಶ್ವರ, ಶಂಕರ, ರುದ್ರ ಅನ್ನೋ ಶಬ್ದಗಳನ್ನು ಕೇಳಿರ್ತೀರ. ಆದರೆ ಶ್ರೀರುದ್ರಂ ಅನ್ನುವಂಥ ಒಂದು ಕೃತಿ ಇದೆ. ಅದರ ಬಗ್ಗೆ ಬಹುಶಃ ಕೇಳಿರಲಿಕ್ಕಿಲ್ಲ. ಏನಿದು ಶ್ರೀರುದ್ರಂ ಅಂದರೆ, ಇವತ್ತಿಗೂ ಭಾರತದಲ್ಲಿರ್ತಕ್ಕಂಥ ಸಾವಿರಾರು ಶಿವನ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥ ಮಂತ್ರಗಳು ಇದೇ ಶ್ರೀರುದ್ರಂಗೆ ಸಂಬಂಧಪಟ್ಟಿವೆ. ಹಾಗಾದರೆ ಈ ಶ್ರೀರುದ್ರಂ ಯಾವುದರ ಭಾಗವಾಗಿದೆ ಅಂದರೆ, ಯಜುರ್ವೇದದ ಒಂದು ಭಾಗವೇ ಈ ಶ್ರೀರುದ್ರಂ. ಇಲ್ಲಿ ಪುನಃ ಶ್ರೀರುದ್ರಂನಲ್ಲಿ ಎರಡು ಭಾಗಗಳನ್ನು ಕಾಣ್ತೀವಿ. ಒಂದು ನಮಕಂ, ಇನ್ನೊಂದು ಚಮಕಂ. ನಮಕಂ ಅಂದರೆ ಹೆಸರೇ ಹೇಳುವಂತೆ ಶಿವನ ಕುರಿತಾಗಿರುವಂಥ ಹಲವು ಸ್ತುತಿಗಳು ಅಥವಾ ಶಿವನ ಲೀಲೆಗಳನ್ನು ಕೊಂಡಾಡುವಂಥ ಒಂದು ಸ್ತೋತ್ರಗಳದರಲ್ಲಿ ನಾವು ಕಾಣಬಹುದು. ಇನ್ನು ಎರಡನೇ ಭಾಗ ಚಮಕಂ. ಏನು ಈ ಚಮಕಂ ಅಂದರೆ, ಶಿವನನ್ನು ಸ್ತುತಿಸಿದ ನಂತರ ನಾವು ಕೇಳುವ ವರಗಳೇನಿದಾವಲ್ಲ, ಆ ಎಲ್ಲ ವರಗಳು ಚಮಕಂನಲ್ಲಿ ಬರುತ್ತೆ. ಸೊ ಈ ಚಮಕಂನಲ್ಲಿ ಏನೇನು ಬರುತ್ತೆ ಅಂತಂತಂದರೆ, ಆ ಒಂದು ಭಾರತೀಯರು ಏನೇನು ಕೇಳಿದ್ದಾರೆ ಅಂತಂದರೆ, ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯ, ಹಸುಗಳು, ಎತ್ತುಗಳು, ನೆಕ್ಸ್ಟು ಆಹಾರ ಧಾನ್ಯಗಳು, ನಮ್ಮ ಎಳ್ಳಿನ ಕಾಳು, ಗೋಧಿ, ಭತ್ತ, ಜೋಳ, ಈ ರೀತಿ ಹಲವಾರು ನಾವು ದಿನನಿತ್ಯ ಜೀವನದಲ್ಲಿ ಏನೇನು ವಸ್ತುಗಳನ್ನು ಬಳಸ್ತೀವೋ ಅಂಥ ಹಲವಾರು ಆಹಾರ ಧಾನ್ಯಗಳನ್ನು ಅದರಲ್ಲಿ ಕೇಳಲಾಗಿದೆ. ನೀವು ಕೇಳಬಹುದು, ಇದರಲ್ಲಿ ವಿಶೇಷತೆ ಏನಿದೆ ಸರ್, ಇವತ್ತಿಗೂ ನಾವು ಅದನ್ನೇ ಮಾಡ್ತೀವಲ್ಲ ಅಂತೇಳಿ. ಆದರೆ ವಿಶೇಷತೆ ಇದೆ, ಅದನ್ನು ಹೇಳ್ತೀನಿ. ಈ ಶ್ರೀರುದ್ರಂ ಎಷ್ಟು ಸಾವಿರ ವರ್ಷಗಳ ಕೆಳಗೆ ರಚಿಸಲ್ಪಟ್ಟಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಅಷ್ಟು ಸಾವಿರ ವರ್ಷಗಳ ಕೆಳಗೆ ಭಾರತೀಯರಿಗೆ ಈ ಎಲ್ಲ ಆಹಾರ ಧಾನ್ಯಗಳು, ಪಶುಗಳ ಬಗ್ಗೆ ಪರಿಚಯ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಲೋಹಗಳು. ಸೊ ಹಾಗಾಗಿ ಇದು ತುಂಬ ಮುಖ್ಯ ಆಗುತ್ತೆ. ಈ ಶ್ರೀರುದ್ರಂ ಈ ಕಾರಣದಿಂದಾಗಿ ಆಧ್ಯಾತ್ಮಿಕವಾಗೂ ಮುಖ್ಯವಾಗುತ್ತೆ ಮತ್ತು ಐತಿಹಾಸಿಕವಾಗಿ ಕೂಡ ನಮಗೆ ತುಂಬ ಮುಖ್ಯ ಆಗುತ್ತೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.